ಇಲ್ಲ
ಉದ್ದೇಶ ಇಲ್ಲ ಅಂತ. ಅದಕ್ಕೆ ಇಷ್ಟ ಹೇಳಿದ್ದು. ಆ ಉದ್ದೇಶ ಐತೆ ಅಂತ ಗೊತ್ತಿದ್ರೆ 10,000 ಕೇಳ್ದೆ ಬಿಟ್ಬಿಡ್ತೀನ. ಎಂತ ಮಗಳೇ ಮಾರಕ್ ಬಂದಿದ್ದೀನೋ? 10,000ಕ್ಕೆ ಚೂರಿ ಆದಿಲ್ಲ. ಎಷ್ಟಕ್ಕೆ ಮಾಡಿದ್ರೆ ನಿಯತ್ತು ಸಾ? ಬಿಡಿ ಸರ್, ಈ ನಿಯತ್ತು ಗಿಯತ್ತು ನಮ್ಗೆ ಗಿಟ್ಟಾಗಿಲ್ಲ. ಅದೆಲ್ಲ ಏನಿದ್ರು ಕಿಟ್ಕಿ ಬಾಗಿಲು ಗಾರೆ ಮನೆಗೆ, ನಮ್ ದೊಡ್ಡ ಮನೆಗೆ ಅಂತ ನಿಯತ್ತು ಬಂದಿಲ್ಲ. ಮಳೆನೋ ಮಳೆ, ಸೊಳ್ಳೆನೋ ಸೊಳ್ಳೆ, ಆ ಹಿಂದಕ್ಕೂ ಅಂದಿ ಮುಂದಕ್ಕೂ ಅಂದಿ. ಅಂದಿ ಜಾಸ್ತಿ ಹೇಳ್ಕೊಂಡು ನಮ್ ಜಾಸ್ತಿ ಹೇಳ್ಕೊಂಡು ಅದನ್ನ ಹೇಳ್ಬೇಕು. ಸಾಹೇಬ್ರೆ, ಇದೇ ತೊಡೆ ಬೆಲ್ಲಣ್ಣ ತಟ್ಟಿ ತಟ್ಟಿ ಬೆಳೆಸಿನಿ ಸಾಹೇಬ್ರೆ. ಅದು 4 ಮಂತಗಳ ಮಧ್ಯೆ ಹೇಗೆ ಪುರುಷರಿಗೆ ಸಮಾಲೋಚನೆ ಮಾಡಕ. ಈಗ ಕಾಶಿಂದ ಅವಳ ತಲೆ ಮೇಲೆ ದಬ ದಬ ಅಂತ ಬೀಳ್ತಿರ್ಬೇಕಾದ್ರೆ ಸಾಹೇಬ್ರೆ, ಎಷ್ಟು ಬೇಕಾದ್ರೂ ಕ್ಯಾನ್ ಫುಲ್ ಕೊಡ್ತೀನಿ, ಆದ್ರೆ ಅವಳನ್ನ ಮಾತ್ರ ಕಳಿಸ್ಬೇಡ್ರಿ. ಈಗ ನೀವೇ ಹೇಳಿ, ನಾನ್ ಯೋಚನೆ ಏನೋ? ಇವರು ಪಿಕ್ಕಾಶಿ ಅಯೋಗ್ಯರಲ್ಲಿ ಅಯೋಗ್ಯನಾದ ಇಂಥ ನಮ್ ಕೊರಳಿಗೆ ನಿಮ್ ನಿಯತ್ತನ್ನು ಉರುಳಾಕಿ ಜಗ್ತೀರಾ ಸರ್ ನೀವು? ನಿಮಗೆ ಬೇಕಾಗಿರೋದಲ್ಲ, ನಮಗೂ ಬೇಕು ಅಂತೆ. ಕೊಡ್ತೀರಾ ಸರ್? ಕೊಳೆ ಬಟ್ಟೆ ನೋಡಿದ ತಕ್ಷಣ ಬಸ್ ಕಂಡಕ್ಟರ್ ಬಸ್ಸಿಂದನೇ ಇಳಿಸ್ಬಿಡ್ತಾನೆ ಸರ್. ಮೀಟಿಂಗ್ ಆಗ ಕೊನೆ ಸಾಲ ಕುಡಿಸ್ತಾರೆ. ಎಲ್ಲೇ ಕಳ್ತನಾಗ್ಲಿ ಕೊಂಬೆಲಿರೋ ನಮ್ಮಲ್ಲೇ ಸರ್ ಮೊದಲು ಜೈಲಿಗೆ ಹಾಕೋದು. ಈ ಹೇಳಿ ಸರ್, 2,000 ನಿಮ್ಗೆ ಜಾಸ್ತಿ ಆಯ್ತಲ್ಲ ಸರ್? ಸ್ವಲ್ಪ ಪಾಲಿಸ್ ಮಾಡಿದ್ರೆ ವಿಧಾನಸೌಧಕ್ಕೆ ನೇರವಾಗಿ ಹೋಗ್ಬೋದು ಇವರು. ಒಂದು ಭರ್ಜರಿ ಪತ್ರಿಕೆ ರಾಜನಾಗ್ಬೋದಯ್ಯ ನೀವು. ಜವರಣ್ಣ ನ್ಯೂಸ್ ಚಾನೆಲ್ ಅಂತ ಕೊಟ್ರೆ ಕುಡಿದು ಹಾಳು ಮಾಡ್ತೀಯ. ಮಾಡಲ್ಲ ಸಾಹೇಬ್ರೆ, ನಮ್ಮ ಆಯುಷ್ಯ ಸುಮ್ಸ್ಬಿಡವ. ನೋಡ್ಲಿಲ್ಲ ಮಗ ಎಷ್ಟು ಚಂದ ಕಾಣಿಸ್ತಿ ಮಗ. ಹಾಗೆ ಬಿಗಿಡ್ ಮಾತಾಡೋ. ಈ ಸಾಹೇಬ್ರ ಹತ್ರ ನೀನ್ ನಾನು ಎತ್ಕಿದ್ರೆ ಖಬರ್ದಾರ್. ಸಾಹೇಬ್ರೆ, ಇವ್ರೇನಾರು ಹೇಳಿದ ಕೇಳಿದ್ರೆ ತೆಗೆದು ಹೇಳ್ಬಿಡಿ, ಸುಳ್ತಾರೆ. ಇವ್ರು ಒಬ್ಬರು ಇಲ್ಲಿ ಆಡ್ತಿತ್ತು ಪಾಪನ ಕಡವ ಹೊಸರು. ದಯವಿಟ್ಟು ಕಳ್ಸ್ಬಿಡಿ ಸಾಹೇಬ್ರೆ. ಹಾಗೆ ಬಳಿಕೆ ಹಾಗೆ ಇವನು ನಿಜವಾಗ್ಲೂ ನಿಮ್ಮ ಅಪ್ಪನ? ಇದು ನಿನ್ನ ವ್ಯಂಜನವೆಲ್ಲ ಹೇಳೋಣ. ಏನ್ ಪ್ರೊಫೆಸರ್, ನೀವು ಚೆನ್ನಾಗೆ ಡ್ಯಾನ್ಸ್ ಮಾಡ್ತೀರಿ. ಹೇಳು. ಹಾ ನೋಡಿಲಿ, ಮೊದಲನೇ ಪಾಯ ಎದ್ದಾಗ ಈ ಬೆಂಕಿ ಆರಬಾರ್ದು. 2ನೇ ಪಾಯ ಎದ್ದಾಗ ಈ ಬೆಂಕಿ ಆರ್ಬೇಕು. ನೋಡ್ಕೋ ಚೆನ್ನಾಗಿ. ಹೇಳು.
ಬಡವ ಗೊತ್ತಲ್ಲ, ಅದು ಹೃದಯ. ಅದಕ್ಕೊಂದು ಕೂಸು ರಕ್ತ ಇಲ್ಲೇ ಸುತ್ತುವಾಗ ಇಲ್ಲೇನೋ ಅರ್ಧ ಕಾಯ್ದಲ್ಲ, ಅದು ಹೃದಯ. ಅವ ಇದ್ರೆ ತಾನೇ ನಿಮ್ಗೆ ಗೊತ್ತಾಗೋದು. ಹೌದಮ್ಮ, ಹೌದು. ನನ್ನ ಹತ್ರ ಹೃದಯ ಇಲ್ಲ. ನಿನ್ನ ಹತ್ರ ಇದೆಯಲ್ಲ? ಯಾಕೆ ಇಟ್ಕೋ. ಕೇಳಿ, ಇವತ್ತು ಸಂಜೆ ಅಷ್ಟರಲ್ಲಿ ಏನಾದ್ರೂ ವ್ಯಂಜನಗಳನ್ನ ನೀನು ಹೇಳಿಲ್ಲ ಅಂದ್ರೆ ಶಿಕ್ಷೆ, ಊಟ, ಹಣ್ಣು, ನೀರು ಏನೂ ಇಲ್ಲ.